ಸೊ ಮೈಸೂರು ಲೋಕಾಯುಕ್ತದಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಇವತ್ತಿನಿಂದ ಮೂಡಾ ಕೇಸ್ನ ತನಿಖೆ ಆರಂಭವಾಗ್ತಾ ಇದೆ. ಅಧಿಕೃತವಾಗಿ 3 ತಿಂಗಳಲ್ಲಿ ತನಿಖೆ ಪೂರ್ಣಗೊಳಿಸಬೇಕಾಗಿದೆ. ಅದಕ್ಕೆ ಡೆಡ್ಲೈನ್ ಅನ್ನು ಕೂಡ ಕೋರ್ಟ್ ಕೊಟ್ಟಿದೆ. ಡಿಸೆಂಬರ್ 24ರೊಳಗೆ ತನಿಖೆಯ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಬೇಕಾಗಿದೆ. ಸೇಮ್ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡುವಂತ ಟೈಮ್ ಪೀರಿಯಡ್. ಮೊದಲಿಗೆ ದೂರುದಾರರಿಗೆ ಲೋಕಾಯುಕ್ತ ಪೊಲೀಸರು ನೋಟಿಸ್ ಅನ್ನ ನೀಡುತ್ತಾರೆ. ಇವತ್ತಿನಿಂದ ಮೂಡಾ ಕೇಸ್ ತನಿಖೆ ಆರಂಭವಾಗ್ತಾ ಇದೆ. ಸೊ ಇದರಲ್ಲಿ ನೋಟಿಸ್ ಅನ್ನ ಕೊಡುವಂಥದ್ದು ಯಾರ್ಯಾರು ಇದರ ಮೇಲೆ ಆರೋಪಿಗಳನ್ನಾಗಿ ಇದರಲ್ಲಿ ಹಾಕಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಮಾಹಿತಿ ಹೋಗುತ್ತೆ. ಅದನ್ನೇ ನೋಟಿಸ್ ಅಂತ ಕರೆಯೋದು. ನಿಮ್ಮ ಮೇಲೆ ಇಂತಹ ದೂರು ದಾಖಲಾಗಿದೆ, ನಿಮ್ಮ ಮೇಲೆ ಎಫ್ಐಆರ್ ದಾಖಲಾಗಿದೆ, ಆ ಮಾಹಿತಿ ಅಂತೂ ಡೆಫಿನೆಟ್ ಆಗಿ ಹೋಗುತ್ತೆ. ಆ ಮಾಹಿತಿಯನ್ನು ಕೊಡಲೇಬೇಕಾಗತ್ತೆ ಯಾರ ಮೇಲೆ ಕೇಸ್ ದಾಖಲಾಗಿದೆ. ಅದನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ಇದ್ದಾರೆ. ಕೆಪಿ ನಾಗರಾಜ್, ನೀವು ಬನ್ನಿ ಅಂತ ಹೇಳಿ ಕರೆಯೋದಕ್ಕಿಂತಲೂ ಹೆಚ್ಚಾಗಿ ಎಫ್ಐಆರ್ ದಾಖಲಾದ ತಕ್ಷಣನೇ ಇಂತಹ ಯಾರ ಮೇಲೆಲ್ಲ ಇದೆ ಅವರಿಗೊಂದು ನೋಟಿಸ್ ಅಂತ ಒಂದೊಂದು ಮಾಹಿತಿ ಅಂತೂ ಹೋಗುತ್ತೆ. ನಿಮ್ಮ ಮೇಲೆ ಈ ಎಫ್ಐಆರ್ ದಾಖಲಾಗಿದೆ, ಇಂತಹ ತನಿಖೆ ನಡೀತಾ ಇದೆ ಅನ್ನುವಂಥ ಮಾಹಿತಿ ಅಂತೂ ಡೆಫಿನೆಟ್ ಹೋಗಲೇಬೇಕಲ್ವಾ? ಅಲ್ಲ, ಮಾಹಿತಿ ಹೋಗಲೇಬೇಕು ಅರುಣ್. ನಾನು ಅದನ್ನೇ ಹೇಳ್ತಾ ಇದ್ದಂಥದ್ದು ಅರುಣ್. ಏನು ಈ ಥರದ ಪ್ರಕರಣಗಳಲ್ಲಿ ಏನು ಒಂದು ಅಸೈನ್ಮೆಂಟ್ ಅಂತ ಅಂದರೆ ನ್ಯಾಯಾಲಯ ಇಂತಿಂಥ ಸೆಕ್ಷನ್ ಅಡಿಯಲ್ಲಿ ಈ ರೀತಿಯಂಥ ಆರೋಪಗಳು ಬಂದಿದೆ, ಇಂಥವ್ರ ಮೇಲೆ ಇದರ ಮೇಲೆ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ಬಳಿಯಲ್ಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳು ಇದ್ದರೆ ಅದು ಸಿದ್ದರಾಮಯ್ಯನವರೇ ಅದನ್ನು ಕೊಡಬೇಕು ಅನ್ನೋದಾದರೆ ನಿಶ್ಚಿತವಾಗ್ಲೂ ಕೂಡ ಅವರಿಗೆ ನೋಟಿಸನ್ನು ಕೊಟ್ಟು ಕರೆಸ್ಬೋದು. ಯಾರು ತನಿಖಾಧಿಕಾರಿಗಳು ಅವರಿಗೆ ನೋಟಿಸನ್ನು ಕೊಟ್ಟು ಕರೆಸ್ಬೋದು. ಇಲ್ಲ, ಸಿದ್ದರಾಮಯ್ಯನವರ ಬಳಿಯಲ್ಲಿ ಅಂಥದ್ದು ದಾಖಲೆಗಳೇನಿಲ್ಲ ಅಥವಾ ಸಿದ್ದರಾಮಯ್ಯನವರ ಬಳಿಯಲ್ಲಿ ಇರಬೇಕಾದಂಥ ದಾಖಲೆಗಳು ನನಗೆ ಮೂಡಾದ ಮೂಲಕವಾಗಿ ಸಿಕ್ಕಿದೆ ಅನ್ನುವಂತಹ ತೀರ್ಮಾನಕ್ಕೆ ತನಿಖಾಧಿಕಾರಿಗಳು ಬಂದರೆ ಅವ್ರನ್ನ ಕರೆಸೋದೇನೂ ಇರ್ಬೋದು. ನಾನು ಹೇಳ್ತಾ ಇರುವಂಥದ್ದು ಅರುಣ್, ಇದು ಹಿಂಗೇ ಆಗುತ್ತೆ, ಇದು ಹೀಗೆ ನಡೆಯುತ್ತೆ ಅನ್ನೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಕರೆಸಲೇಬೇಕು ಅನ್ನುವಂಥದ್ದು ಯಾವುದೇ ರೀತಿಯಾದಂಥ ಕಾನೂನಿನ ಪ್ರಕ್ರಿಯೆಗಳು ಕೂಡ ಇಲ್ಲ. ಆದರೆ ಇಲ್ಲಿ ಇರುವಂಥದ್ದು ಅರುಣ್, ಅಧಿಕಾರಿಗಳು ಏನೇನು ಈಗ ಯಾಡಾನಾಗ್ತಾರೋ ಇತರರು ಅಂತ ಏನಿದೆ ಯಾಡಾನಾಗ್ತಾರೋ ಅವರ ಬಳಿಯಲ್ಲಿರುವಂಥ ಅಂಶಗಳು ಯಾವುದು, ಅವರ ಬಳಿಯಲ್ಲಿರುವಂಥ ದಾಖಲೆಗಳು ಯಾವುದು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಎಲ್ಲದರ ನಿರ್ಧಾರವು ಮೈಸೂರಿನ ಲೋಕಾಯುಕ್ತ SP ಅವರ ತೀರ್ಮಾನಕ್ಕೆ ಬಿಟ್ಟದ್ದಂತಂದರೆ ಅವರ ಅಧಿಕಾರದ ವ್ಯಾಪ್ತಿಗೆ ಬಿಟ್ಟಂಥದ್ದು. ಅವರಿಗೆ ದಾಖಲೆಗಳು ಕನ್ವಿನ್ಸ್ ಆಗಬೇಕು ಅಥವಾ ಅವರು ದಾಖಲೆಗಳ ಬಗ್ಗೆ ಹೇಳಬೇಕು. ಯಾಕಂದರೆ ಅವರು ಬರಿತಾ ಇರುವಂಥದ್ದು 3 ತಿಂಗಳಾದ ನಂತರದಲ್ಲಿ ಬರಿತಾ ಇರುವಂಥದ್ದು ಅವರು ಫೈನಲ್ ರಿಪೋರ್ಟ್ ಏನಲ್ಲ, ಅವರು ನೀವು ವಹಿಸಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತಹ ವಿವರಗಳು ಇಲ್ಲಿದೆ ಅನ್ನುವಂಥದ್ದನ್ನು ಕೋರ್ಟ್ಗೆ ಕೊಡ್ತಾರೆ. ಕೋರ್ಟಲ್ಲಿ ಮತ್ತೆ ವಾದ ಪ್ರತಿವಾದಗಳು ಶುರುವಾಗ್ತವೆ. ಈ ರೀತಿಯಾಗಿ ನಿಮ್ಮ ಮೇಲೆ ಈ ಥರದ ಸಾಕ್ಷಿಗಳು ಸಿಕ್ಕಿದ್ದಾವೆ. ಆಗ ಸಿದ್ದರಾಮಯ್ಯನವರು ಅವತ್ತಿನ ಸಂದರ್ಭಕ್ಕೆ ಏನಾಗುತ್ತೆ ಅನ್ನುವಂಥದ್ರ ಮೇಲೆ ನಿಂತ್ಕೊಳ್ಳುತ್ತೆ. ಹಾಗಾಗಿನೇ ಈ ಕ್ಷಣವೇ ಹೋಗಬೇಕು, ಈ ಕ್ಷಣವೇ ನೋಟಿಸ್ ಆಗುತ್ತೆ, ಇದು ಯಾವುದು ಜಸ್ಟ್ ಹೋಲ್ಡ್ ಆನ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ.